ಈಗಾಗಲೇ ನಮ್ಮ ಮಹಾಲಿಂಗೇಶ್ವರ ದೇವರ ಮೂಲ ನಾಗನಕಟ್ಟೆಯ ಸುತ್ತ ಇರುವಂಥ ಈ ಒಂದು ಡ್ರೈನೇಜಿನ ವ್ಯವಸ್ಥೆಯು ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಮೊನ್ನೆ ನಾವು ಅದನ್ನು ಅಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ದೇವೆ. ಈಗಾಗಲೇ ಪೌರಾಯುಕ್ತರಾದ ವಿದ್ಯಾ ಮೇಡಮ್ ಅವರಿಗೆ ನಾನು ಒಂದು 2 ಬಾರಿ ನಾನು ಫೋನ್ನಲ್ಲಿ ಸಂಪರ್ಕ ಮಾಡುವಾಗ ನಾವು ಮಾಡ್ತೇವೆ, ಅದನ್ನು ಸ್ವಚ್ಛ ಮಾಡ್ತೇವೆ ಅಂತ ಹೇಳಿದರು. ನಾವು ಹೇಳಿದೆವು, ಈಗ ಜಾತ್ರೆ ಹತ್ತಿರ ಬರ್ತಾ ಉಂಟು, ಈ ಕನಿಯಲ್ಲಿ ನೀರೆಲ್ಲ ತುಂಬಿ ಬ್ಲಾಕ್ ಆಗಿದೆ, ಅದು ಕೂಡ ನಾತ ಬರ್ತಾ ಉಂಟು. ಇನ್ನೊಂದು ಅದರಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಜಾತ್ರೆ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳು ಎಲ್ಲಿಯಾದರೂ ಆಟ ಆಡಿಕೊಂಡು ಹೋಗಿ ಆ ಕನಿಗೆ ಎಲ್ಲಿಯಾದರೂ ಬಿದ್ದರೂ ಆ ಮಕ್ಕಳನ್ನು ಹುಡುಕ್ಲಿಕ್ಕೂ ಕೂಡ ಕಷ್ಟ ಆದಿತ್ತು ಅನ್ನುವಂಥದ್ದು ಇದು ಬಹಳ ಗಂಭೀರವಾದಂಥದ್ದು. ಇದೆಲ್ಲ ಮಕ್ಕಳಾಟಿಗೆಲ್ಲ. ಇನ್ನೊಂದು ಏನು ಅಂತ ಹೇಳಿದರೆ ನೋಡಿ, ನಮ್ಮ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲವೂ ಕೂಡ ಪ್ರಜೆಗಳು ಅವರ ಹಕ್ಕೊತ್ತಾಯವನ್ನು ನಾವು ಬೇಡಬೇಕು ಅಧಿಕಾರಿ ವರ್ಗದವರ ಹತ್ರ. ಅಂದರೆ ನಮ್ಮ ಕೆಲಸ ಇದು ಮಾಡಿ, ಅದನ್ನು ಮಾಡಿ, ಇದನ್ನು ಮಾಡಿ ಅಂತೇಳಿ, ಅದು ಅವರ ಕರ್ತವ್ಯ, ಅವರೇ ಮಾಡಬೇಕಿದ್ದದ್ದು. ಆದರೂ ಕೂಡ ನಾವು ಅವರ ಗಮನಕ್ಕೆ ತಂದಿದೆ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ನಾವು ಅವರ ಗಮನಕ್ಕೆ ಕೂಡ ತಂದಿದೆ. ಆ ನೀರಲ್ಲಿ ಬ್ಲಾಕ್ ಆಗಿದೆ, ಅದನ್ನು ಬಿಟ್ಟು ಕೊಡಬೇಕು ಅಂತೇಳಿ ಕೂಡ ಅಧ್ಯಕ್ಷರು ಕೂಡ ಮೇಡಮ್ ಅವರಿಗೆ ಫೋನ್ ಮಾಡಿದ್ದಾರೆ. ಇವತ್ತಿಗೂ ಕೂಡ ಅದನ್ನು ಸ್ವಚ್ಛ ಮಾಡಲಿಲ್ಲ. ಹಾಗಾದ್ರೆ ಸ್ವಚ್ಛ ಯಾರು ಮಾಡಬೇಕು? ನಾವು ಮಾಡಬೇಕಾ? ನಾವು ಮಾಡಬೇಕು. ನಾವು ಜನಗಳು ಕಟ್ಟಿರುವಂತ ತೆರಿಗೆ ಹಣದಿಂದ ನಾವು ಹೇಳುವಂಥದ್ದು, ಅವರ ಕಿಸೆಯಿಂದ ಹಾಕಿ ಸ್ವಚ್ಛ ಮಾಡಿ ಅಂತ ನಾವು ಹೇಳುದಲ್ಲ. ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನ ಕೂಡ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದಿರುವಂಥದ್ದು. ಇದು ಕೂಡ ಸರ್ಕಾರದ್ದೇ ದೇವಸ್ಥಾನ. ಸರ್ಕಾರದ ವ್ಯವಸ್ಥೆಯನ್ನೇ ಇವರು ಇಷ್ಟೊಂದು ವಿಳಂಬ ಮಾಡ್ತಾರೆ ಅಂತ ಹೇಳಿದ್ರೆ, ಮತ್ತೆ ಜನಸಾಮಾನ್ಯರ ಕೆಲಸ ಕಾರ್ಯಗಳನ್ನು ಇವರು ಮಾಡ್ಲಿಕ್ಕೆ ಸಾಧ್ಯತೆ ಉಂಟಾ? ಈಗ ಶಾಸಕರ ಅಧಿಕಾರಿಗಳ ಸಭೆಯಲ್ಲಿ ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಅದನ್ನು ಕೂಡ ಅವರು ಉಲ್ಲಂಘನೆ ಮಾಡ್ತಾರೆ ಅಂತ ಹೇಳಿದ್ರೆ, ಅಂತ ಅಧಿಕಾರಿಗಳು ನಮಗೆ ಪುತ್ತೂರಿಗೆ ಬೇಕಾ ಅಂತ ಕೇಳುವಂಥದ್ದು. ನಾವು ಹೇಳುವಂಥದ್ದು, ಅವರು ಆದಷ್ಟು ಬೇಗ ಈ ಒಂದು ಸ್ವಚ್ಛತಾ ವ್ಯವಸ್ಥೆಯನ್ನು ಅವರು ಮಾಡಬೇಕು. ಇಲ್ಲವಾದ್ರೆ ಶಾಸಕರು ಇದನ್ನು ಬಹಳ ಗಂಭೀರವಾಗಿ ಈ ವಿಷಯವನ್ನು ತಗೊಂಡು ಆ ಅಧಿಕಾರಿಯನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕು. ಇಲ್ಲದಿದ್ರೆ ನಾವು ಭಕ್ತರಿಗೆ ಬಾಕಿದೆಲ್ಲ ಮಾಡ್ಲಿಕ್ಕೆ ಆಗ್ತದೆ, ಇದೊಂದು ಸ್ವಚ್ಛ ಮಾಡ್ಲಿಕ್ಕೆ ನಮ್ಮಿಂದ ಆಗ್ಲಿಕ್ಕಿಲ್ವಾ? ಆದ್ರೆ ಇಲಾಖೆ ಇರುವಾಗ ನಾವು ಯಾಕೆ ಮಾಡಬೇಕು ಅಂತ ಹೇಳುವಂಥದ್ದು. ಹಾಗಾದ್ರೆ ಇಲಾಖೆಗಳು ಯಾಕೆ ಇರುದು? ಆಗ ಪ್ರಜೆಗಳಿಗೆ ಏನು ಇಲ್ಲಿ ಹಕ್ಕಿಲ್ವಾ? ಮತ್ತೆ ಪ್ರಜಾಪ್ರಭುತ್ವ ಅಂತ ಹೇಳಿ ಯಾಕೆ ಹೇಳುದು? ಪ್ರಜೆಗಳೇ ಪ್ರಭುಗಳು ಅಂತೇಳಿ. ಎಲ್ಲಿ ಪ್ರಭುಗಳು ನಾವು? ಇಲ್ಲಿ ಪ್ರಭುಗಳು ಯಾರು? ಈಗ ಅಧಿಕಾರಿಗಳೇ ಪ್ರಭುಗಳಾಗಿದ್ದಾರೆ. ಈಗ ಪ್ರಜೆಗಳು ಪ್ರಭುಗಳಾಗ್ಲಿಲ್ಲ. ಈಗ ಇನ್ನೊಂದು ನೋಡಿ, ಇಲ್ಲಿ ದೇವಾಲಯದ ಜಾಗ ಅಕ್ರಮ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಇದು ಅನೇಕ ವರ್ಷಗಳಿಂದ ಇಲ್ಲಿ ತಲೆ ಎತ್ತಿ ನಿಂತಿದೆ. ಅದನ್ನು ನಮ್ಮ ಬಾಲಚಂದ್ರ ಸೊರಕೆ ಅವರು ಧಾರ್ಮಿಕ ದತ್ತಿ ಇಲಾಖೆಗೆ ಅದನ್ನು ಕಂಪ್ಲೇಂಟ್ ಮಾಡಿ ಅದನ್ನು ತೆರವುಗೊಳಿಸಬೇಕು ಅಂತೇಳಿ ಆದೇಶ ಕೂಡ ನಮಗೆ ಬಂದಿದೆ. ಆದೇಶ ಬಂದರೂ ಕೂಡ ಅದನ್ನು ತೆಗೆಯದೆ ಇವತ್ತಿಗೂ ಕೂಡ ಅದು ಅಲ್ಲೇ ಇದೆ. ನಾವು ತುಂಬಾ ಬಾರಿ ನಾವು ಅಧ್ಯಕ್ಷರ ಗಮನ ಹತ್ರ ತಂದಿದೆ. ನಾವು ಅದು ಅಕ್ರಮವಾಗಿದೆ, ಅದನ್ನು ದಯಮಾಡಿ ಅಲ್ಲಿಂದ ತೆರವುಗೊಳಿಸಬೇಕು, ಅದು ಸಮಸ್ಯೆ ಆದಿತ್ತು ಅಂತ ಹೇಳಿ. ಅವ್ರು ಹೇಳುವಾಗ ಹೇಳ್ತಾರೆ, ಆಯ್ತು ತೆಗಿತೇನೆ, ಇನ್ನೂ ಕೂಡ ತೆಗಿಲಿಲ್ಲ. ಅದಕ್ಕೆ ಇದು ವಿದ್ಯುತ್ ಸಂಪರ್ಕ ಕೂಡ ಮಾಡಿದ್ದಾರೆ. ಎಲ್ಲಿಂದ ಅದು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಅದು ಕರೆಂಟ್ ಕಂಬದಿಂದ ಕೊಟ್ಟಿದ್ದಾರಾ ಅಲ್ಲ ಇದಕ್ಕೆ ಸಂಬಂಧಪಟ್ಟವರು ಎಲ್ಲಿಂದ ಅವರ ಕಚೇರಿಯಿಂದ ಕೊಟ್ಟಿದ್ದಾರಾ ಅಂತ ಸಹ ಗೊತ್ತಿಲ್ಲ. ಅದನ್ನು ಕೂಡ ಮೆಸ್ಕಾಮಿನವರು ಸಹ ನೋಡಬೇಕು. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಇಒ ಅವರು ಅದನ್ನು ಗಂಭೀರವಾಗಿ ತಗೊಂಡು ಆ ಒಂದು ಅಕ್ರಮ ಕಟ್ಟಡದಲ್ಲಿ ತೆರವುಗೊಳಿಸಬೇಕು. ಇಲ್ಲವಾದಲ್ಲಿ ಬೇರೆಯವರು ಕೂಡ ಬಂದು ಅಂತ ಶೆಡ್ಗಳನ್ನು ಹಾಕಿ ಬಾಡಿಗೆಯಲ್ಲಿ ಕೂತ್ಕೊಳ್ಳುವಂತ ವ್ಯವಸ್ಥೆ ಕೂಡ ಈ ಜಾಗದಲ್ಲಿ ಆಗ್ಬೋದು. ಯಾಕಂದ್ರೆ ಈಗ ನೋಡಿ, ಎಲ್ಲೆಲ್ಲಿ ದೇವಾಲಯಕ್ಕೆ ಸಂಬಂಧಪಟ್ಟ ಜಾಗಗಳಿವೆ ಅದನ್ನು ಮರಳಿ ದೇವಾಲಯಕ್ಕೆ ಪಡೆಯುವಂತ ವ್ಯವಸ್ಥೆ ಆಗುವಾಗ ದೇವಾಲಯದ ಜಾಗನ್ನೇ ಅಕ್ರಮವಾಗಿ ಕೊಡುದು ಅಂತ ಹೇಳಿದ್ರೆ ಇದಕ್ಕೆ ಎಂತ ಇದು ನ್ಯಾಯ ಅಂತ ನಾವು ಕೇಳುವಂಥದ್ದು, ಭಕ್ತರಾಗಿ ಕೇಳುವಂಥದ್ದು. ಇನ್ನೊಂದು ನೋಡಿ, ಇಲ್ಲಿ ಈ ಒಂದು ಪಾರ್ಕಿಂಗಿನ ಒಂದು ವ್ಯವಸ್ಥೆಯಿಂದಾಗಿ ಇಲ್ಲಿ ಮೊದಲು ಗೇಟ್ ಇತ್ತು, ಇಲ್ಲಿ ಒಳಗಡೆ ಯಾವ್ದು ವಾಹನಗಳು ಬರ್ತಿಲ್ಲ ಇತ್ತು. ಈಗ ಅದನ್ನು ಕೂಡ ತೆಗೆದಿದ್ದಾರೆ ಅವರಿಗೆ ಅನುಕೂಲ ಆಗ್ಲಿಕ್ಕೆ. ಈ ಒಂದು ಗೇಟ್ ತೆಗೆದ ಒಂದು ಪರಿಣಾಮ ಇವತ್ತು ನೋಡಿ ಎಲ್ಲಾ ವಾಹನಗಳು ಇಲ್ಲಿ ಒಳಗಡೆ ಸಂಪೂರ್ಣವಾಗಿ ಒಳಗಡೆ ಬಂದು ಇಲ್ಲಿ ಪಾರ್ಕಿಂಗ್ ಆಗ್ತಾ ಉಂಟು. ಈ ಹಗಲೊತ್ತಲ್ಲಿ ತೊಂದರೆ, ರಾತ್ರಿಯಲ್ಲಿ ಏನೆಲ್ಲ ಅನೈತಿಕ ಚಟುವಟಿಕೆಗೂ ಕೂಡ ಈ ಒಂದು ಜಾಗದಲ್ಲಿ ಆಗ್ತುಂಟು. ಅದನ್ನು ಕೂಡ ನಾವು ವ್ಯವಸ್ಥಾಪಕರ ಗಮನಕ್ಕೆ ನಾವು ತಂದಿದೆ. ಇಲ್ಲಿ ಲೈಟ್ ವ್ಯವಸ್ಥೆ ಆಗಬೇಕು ಮತ್ತು ಆದಷ್ಟು ಬೇಗ ಅಲ್ಲಿ ಒಂದು ಗೇಟ್ ಅನ್ನು ಬಂದ್ ಮಾಡುವಂತ ವ್ಯವಸ್ಥೆಯನ್ನು ವ್ಯವಸ್ಥಾಪಕರು ಮಾಡಬೇಕು ಅಂತ ಹೇಳಿ ನಾವು ಭಕ್ತರ ಪರವಾಗಿ ನಾವು ವಿನಂತಿಯನ್ನು ಮಾಡ್ತಿದ್ದೇವೆ.
ಜಾತ್ರೆ ಆರಂಭ ಆಗಿದೆ. ಮೊನ್ನೆ 1 ತಾರೀಕಿಗೆ ಗೊನೆ ಕಡಿದು ಈಗ ಜಾತ್ರೆಯ ಸಂಭ್ರಮದಲ್ಲಿ ನಾವಿದ್ದೇವೆ. ನಿನ್ನೆ ತಾನೇ ಜಾತ್ರೆಯ ಅಂಗಣದ ಸುತ್ತ ಸ್ವಚ್ಛತೆ ಕಾರ್ಯವನ್ನು ಕೂಡ ಮಹಾಲಿಂಗೇಶ್ವರ ಸಂರಕ್ಷಣಾ ಸಮಿತಿ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳೊಂದಿಗೆ ಸೇರಿ ಶುಚಿತ್ವದ ಒಂದು ಕಾರ್ಯವನ್ನು ಕೂಡ ನಾವು ಮಾಡಿದ್ದೇವೆ. ಈಗಾಗಲೇ ಒಂದು 15 ದಿನಕ್ಕಿಂತ ಮೊದಲು ಮಹಾಲಿಂಗೇಶ್ವರ ದೇವಸ್ಥಾನದ ಈ ನಮ್ಮ ನಾಗನಕಟ್ಟೆಯ ಹತ್ತಿರ ಸಂಜು ಶೆಟ್ಟಿ ಅವರ ಕಾಂಪೌಂಡ್ ಅವರ ಒಂದು ಪಾರ್ಕಿಂಗ್ ಸೈಡ್ ಮೂಲ ನಾಗನ ಕಟ್ಟೆ ಹತ್ತಿರ ಒಂದು ನೀರಿನ ಹರಿವು, ಅದು ಚರಂಡಿ ಅನಾದಿ ಕಾಲದಿಂದಲೇ ಇರುವಂತಹ ಒಂದು ಚರಂಡಿ, ಅದು ಹೂಳು ತುಂಬಿ ಅಲ್ಲಿ ಕೆಲವು ಕಡೆ ನೀರು ತುಂಬಿ ತುಂಬಾ ಗಬ್ಬುನಾಥ ಬೀರುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಮನಗಂಡು ನಾವು ಆಡಳಿತ ಮಂಡಳಿಯ ಅಧ್ಯಕ್ಷರಿಗೆ ಈ ಮೊದಲು ಒಂದು 15 ದಿನದ ಮೊದಲು ಮನವರಿಕೆ ಮಾಡಿದ್ದೇವೆ. ಕೂಡಲೇ ಆಡಳಿತ ಮಂಡಳಿಯ ಅಧ್ಯಕ್ಷರು ಈ ವಿಚಾರವನ್ನು ನಗರಸಭೆ ಆಯುಕ್ತರ ಗಮನಕ್ಕೆ ತಂದು ಆಯುಕ್ತರಿಗೆ ನಮ್ಮ ಎದುರೇ ಕರೆ ಮಾಡಿ ತಿಳಿಸಿದ ಕಾರಣ ಆಯುಕ್ತರು 1 ದಿನದಲ್ಲಿ ಅಥವಾ 2 ದಿನದಲ್ಲಿ ಮಾಡ್ತೇನೆ ಅಂತ ಹೇಳಿದರು. ಆನಂತರ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಅಧಿಕಾರಿಗಳ ಒಂದು ಮೀಟಿಂಗ್ ಅನ್ನು ಕೂಡ ಕರೆದಿರು. ಆ ಮೀಟಿಂಗ್ ನಲ್ಲಿ ಕೂಡ ಹೇಳಿದರು, ಆದರೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ತದನಂತರ ನಿನ್ನೆ ಕೂಡ ನಾನು ಇಲ್ಲಿ ಶುಚಿತ್ವದ ಸಂದರ್ಭದಲ್ಲಿ ಕೂಡ ಅಧ್ಯಕ್ಷರಿಗೆ ಹೇಳಿದ, ಅಧ್ಯಕ್ಷರು ಆ ಸಂದರ್ಭದಲ್ಲಿ ಕೂಡ ಫೋನ್ ಮಾಡಿದ್ರು. ನೋಡಿ, ನಾನು ನಿಮಗೆ ಫೋನ್ ಮಾಡಿ ಹೇಳ್ತೇನೆ, ನೀವು ಕ್ರಮ ಕೈಗೊಳ್ಳದಿದ್ದರೆ ನಾಳೆ ಯಾರಾದರೂ ಭಕ್ತರು ಈ ಬಗ್ಗೆ ಆಕ್ಷೇಪಣೆ ಸಲ್ಲಿಸಿದರೆ ನಾನು ಜವಾಬ್ದಾರಲ್ಲ ಅಂತ ಕೂಡ ನಮ್ಮ ಎದುರು ಹೇಳಿದ್ದಾರೆ. ನಾವು ಕೂಡ ಅಧ್ಯಕ್ಷರು ಹೇಳಿದ್ದೇವೆ, ಅಧ್ಯಕ್ಷರೇ ನಾಳೆ ಸಂಜೆಯೊಳಗೆ ಅವರು ಯಾವುದೇ ಶುಚಿತ್ವ ಮಾಡದಿದ್ದರೆ ನಾವು ಸಾರ್ವಜನಿಕವಾಗಿ ಪತ್ರಿಕೆಯಲ್ಲಿ ನಾವು ಇದರ ಬಗ್ಗೆ ಮಾಧ್ಯಮದಲ್ಲಿ ಕೂಡ ಪ್ರಸಾರ ಮಾಡ್ತೇವೆ ಅಂತ ಹೇಳಿದ್ದೇವೆ. ಆ ಪ್ರಕಾರ ಇವತ್ತು ನಾವು ಈ ವಿಚಾರವನ್ನು ನಾವು ಹೇಳ್ತಿದ್ದೇವೆ. ಅಧಿಕಾರಿಗಳು ಅಧ್ಯಕ್ಷರ ಮಾತನ್ನು ಗೌರವಕ್ಕೆ ತಗೊಳ್ಳಿಲ್ಲ, ಗಣನೆಗೆ ತಗೊಳ್ಳಿಲ್ಲ, ಶಾಸಕರ ಮಾತನ್ನು ಗಣನೆ ತಗೊಳ್ಳಿಲ್ಲ. ಆದರೆ ಒಂದು ಪುತ್ತೂರಿನ ಶಾಸಕರಿಗೆ ಒಂದು ಅವಮಾನ ಮಾಡುವಂತಹ ಒಂದು ಕೆಲಸವನ್ನು ನಗರಸಭೆ ಆಯುಕ್ತರು ಮಾಡಿದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಒಂದು ವಿಶೇಷ ಏನು ಅಂತೇಳಿ ನಾವು ಹೇಳ್ತೇವೆ. ಯಾಕೆಂದ್ರೆ ಒಂದು ಶಾಸಕರಿಗೆ ಗೌರವ ಕೊಡದಂತಹ ಒಂದು ಆಯುಕ್ತರು ಬೇರೆ ಏನು ಕೆಲಸ ಮಾಡಿ ಅವರು 15 ದಿನದಲ್ಲಿ ಇವರಿಗೆ ಕೆಲಸ ಕಾರ್ಯ ಆಗೋದಿಲ್ಲ ಅಂದ್ರೆ ಇವರು ಸಾರ್ವಜನಿಕವಾಗಿ ಹೇಳಿ ಆಗೋದಿಲ್ಲ ಅಂತೇಳಿ ನಾವೇ ಸ್ವತಃ ಊರಿಂದ ಯಾರೆಲ್ಲಾದ್ರೂ ಬೇಡಿ ಆದ್ರೂ JCB ಅನ್ನು ತಂದು ನಾವೇ ಮಣ್ಣು ತೆಗಿತೇವೆ, ನಾವೇ ಟಿಪ್ಪರ್ ತಂದು ನಾವೇ ತೆಗಿಸ್ತೇವೆ ಅಂತ ನಾವು ಹೇಳಿದ್ದೇವೆ ಮೊನ್ನೆ ಕೂಡ ಅಧ್ಯಕ್ಷರಲ್ಲಿ. ಇವರು ಆಗದಿದ್ದರೆ ನಾಳೆ ಹೇಳಿ ನಾವು ಇದರ ಕೆಲಸವನ್ನು ಮಾಡುತ್ತೇವೆ. ಆದ್ರೆ ಯಾವತ್ತೂ ಕೂಡ ಒಂದು ಅಧಿಕಾರಿ ವರ್ಗಗಳು ಇಂಥ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಅನ್ಯಾಯ ಮಾಡಬಾರದು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತಿದ್ದೇನೆ. ಮತ್ತು ಶಾಸಕರು ಈ ಸಂದರ್ಭದಲ್ಲಿ ಶಾಸಕರು ಕೂಡ ತಕ್ಷಣ ಅಂತ ಅಧಿಕಾರಿಗಳನ್ನು ಇಲ್ಲಿಂದ ವರ್ಗಾವಣೆ ಕೂಡ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತಿದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, JEE, CET ಹಾಗೂ CA ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ CS, EET ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA, ವಾಣಿಜ್ಯ ವಿಭಾಗ, SCBA, SCBA, ECBA, ಕಲಾ ವಿಭಾಗ, HEPS. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.